2019ರಲ್ಲಿ ಕೊಚ್ಚಿ ಹೋಗಿದ್ದ ಬ್ಯಾರೇಜ್ ಡೌಗಿ ನಾಲಾಗೆ ಬೇಕಿದೆ ಕಾಯಕಲ್ಪ. ಬ್ಯಾರೇಜ್ನಲ್ಲಿ ನಿಲ್ತಾ ಇಲ್ಲ ಹನಿ ನೀರು, ಕುಡಿಯೋ ನೀರು, ಕೃಷಿಗೂ ತೊಂದರೆ. ಲಾಡ್ಗೆ ಮನವಿ ಕೊಟ್ಟರು ನೋ ಯೂಸ್. ಅಳ್ಳಾವರ ಜನರಿಂದ ಹೋರಾಟದ ಕೂಗು. ಇದು ಡೌಗಿ ನಾಲಾ ಬ್ಯಾರೇಜ್ ಆಘಾತದ ಸ್ಟೋರಿ. ಧಾರವಾಡದ ಅಳ್ಳಾವರದ ಜನರಿಗೆ ನೀರಿನ ಸಂಕಷ್ಟ ಎದುರಾಗಿದೆ. 2019ರಲ್ಲಿ ಕೊಚ್ಚಿ ಹೋಗಿತ್ತು ಬ್ಯಾರೇಜ್. ಕಾಯಕಲ್ಪ ಬೇಕು ಅಂತ ಹೇಳಿ ಆ ಭಾಗದಲ್ಲಿ ಜನ ಮತ್ತೆ ರೈತರು ಕೇಳ್ತಾ ಇದ್ದಾರೆ. ಡೌಗಿ ನಾಲಾಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಕೃಷಿಗೂ ನೀರು ಸಾಕಾಗ್ತಾ ಇಲ್ಲ, ಇನ್ನೊಂದ್ ಕಡೆ ಕುಡಿಯೋದಕ್ಕೂ ನೀರು ಬೇಕು ನಮ್ಗೆ. ಹಂಗಾಗಿ ಈ ಡೌಗಿ ನಾಲಾಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತವಾಗ್ತಾ ಇದೆ. ಧಾರವಾಡದ ಅಳ್ಳಾವರದ ಜನರಿಗೆ ನೀರಿನ ಸಂಕಷ್ಟ ಎದುರಾಗಿದೆ. ಇಲ್ಲಿ ಬ್ಯಾರೇಜ್ ಇತ್ತು, 2019ರಲ್ಲಿ ಅದು ಕೊಚ್ಕೊಂಡು ಹೋಯಿತು. ಅದಾದ್ಮೇಲೆ ಈ ಕಡೆ ಯಾರು ಗಮನ ಹರಿಸಿಲ್ಲ ಅಂತೇಳಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ 2019ರ ನಂತರ ಏನಾಯ್ತು, ಮತ್ತೆ ಈ ನಾಲಾಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಬೇಕು ಅಂತೇಳಿ ಯಾವ ತರ ಆಗ್ರಹ ವ್ಯಕ್ತವಾಗ್ತಾ ಇದೆ, ಇದರಿಂದ ಆಗುವಂತ ಉಪಯೋಗಗಳೇನು, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಭಾರಿ ಪ್ರವಾಹಕ್ಕೆ ಕೊಚ್ಚಿ ಹೋಗ್ಬಿಟ್ಟಿದೆ. ಕುಡ್ಸಾಕ ನೀರು ಸದಾಕ ಸಿಗವಲ್ಲ ಸರ್. ಇದು ಧಾರವಾಡ ಜಿಲ್ಲೆಯ ಅಳ್ಳಾವರ ಪಟ್ಟಣದ ಹೊರಭಾಗದಲ್ಲಿರುವ ಡೌಗಿ ನಾಲಾ. ಒಂದ್ ಕಾಲದಲ್ಲಿ ಇದೇ ನಾಲಾ ಅಳ್ಳಾವರ ಪಟ್ಟಣಕ್ಕೆ ಕುಡಿಯೋ ನೀರಿನ ಪ್ರಮುಖ ಮೂಲವಾಗಿತ್ತು. 100 ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನ ಒದಗಿಸುತ್ತಿತ್ತು. ಸುತ್ತಮುತ್ತಲ 100ಕ್ಕೂ ಹೆಚ್ಚು ಬೋರ್ವೆಲ್ಗಳಿಗೆ ರೀಚಾರ್ಜ್ ಆಗುವಂತೆ ಮಾಡುತ್ತಿತ್ತು. ಆದ್ರೆ 2019ರ ಪ್ರವಾಹದಲ್ಲಿ ಈ ಬ್ಯಾರೇಜ್ ಕ್ರಮ್ ಬ್ರಿಡ್ಜ್ ಅರ್ಧದಷ್ಟು ಕೊಚ್ಚಿ ಹೋಗಿದ್ದು, ಅಲ್ಲಿನಿಂದ ಇಂದಿನವರೆಗೂ ನಾಲೆಯಲ್ಲಿ ನೀರೇ ನಿಲ್ಲುತ್ತಿಲ್ಲ. ಇದರಿಂದ ಕುಡಿಯೋ ನೀರಿಗೆ ಜನರು ಪರದಾಡುವಂತಾಗಿದೆ. ಡೌಗಿ ನಾಲಾ ಬಾಂದಾರವನ್ನ ನಿರ್ಮಾಣ ಮಾಡಿದ್ರ, ಆದ್ರೆ ಅದು 2019ಕ್ಕ ಭಾರಿ ಪ್ರವಾಹಕ್ಕೆ ಕೊಚ್ಚಿ ಹೋಗ್ಬಿಟ್ಟೈತಿ. ಆ ಕೊಚ್ಚಿ ಹೋಗಿದ್ರಿಂದ ಒಂದು ಹನಿ ನೀರು ನಮ್ಮ ತಾಲೂಕಿನಾಗ ನಿಂದ್ರಾಗ್ತಾ ಇರಲಿಲ್ಲ. ಈ ಎಲ್ಲಾ ನೀರು ಹರಿದೋಗಿ ಕಾಳಿ ನದಿ ಸೇರಿ ಬಿಡಾಗ್ತೈತಿ. ಆ ನಂತರ ಈ ನೀರು ನಿಂದಿರೋದ್ರಿಂದ ನಮಗೆ ರೈತರಿಗೆ, ಬೆಳೆಗಳಿಗೆ, ಜಲಚರ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ನಮ್ಮ ಕೆಲವೊಂದು ಸಮಯದಾಗ ನಮ್ಮ ನಗರಕ್ಕೂ ಕುಡಿಯೋ ನೀರಿನ ಪ್ರಮುಖ ಯೋಜನೆ ಇರೋದ್ರಿಂದ ಸರ್ಕಾರ ಆದಷ್ಟು ಬೇಗ ನಮಗೆ ಒಂದು ಕಟ್ಟಿಕೊಟ್ಟ ನಮ್ಮ ರೈತರಿಗೆ ಹಾಗೂ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಆಗ್ರಹಿಸ್ತೇನೆ. ಮತ್ತು ಈಗ ಬ್ಯಾಸ್ಗಿ ಕಾಲನಾಗ ಸರ್ ಅವಾಗ ಡೌಗಿನೆಲ್ಲ ಬ್ಯಾರೇಜ್ ಚಲೋ ಇದ್ದಾಗ ಸರ್ ನೀರಿಂದ ಅವಾಗ ಒಟ್ಟು ಆಗ್ತಿರ್ಕಿಲ್ಲ ಸರ್. ಈಗ ನಮಗೆ ಪ್ರಾಣಿಗಳಿಗೆ ಕುಡ್ಸಾಕ ನೀರು ಸದಾಕ ಸಿಗವಲ್ಲ ಸರ್. ಅಂಥ ಪರಿಸ್ಥಿತಿ ಬರಾಯ್ತು ಸರ್. ಕೆರೆಗಿನ ನಾವು ತೊಗೊಂಬಂದ್ರೂ ನಮಗೆ ಅದನ್ನು ನಾವು ಪೋಲ್ ಆಗದಂಗೆ ನೋಡ್ಕೊಳಕ್ಕೂ ಅದನ್ನ ಆಗತ್ತಿಲ್ಲ ಸರ್. ಎಲ್ಲ ಕೆತ್ಕೊಂಡು ಹೋಗ್ಬಿಟ್ಟೆ ಸರ್. ಅದರಿಂದ ನಾವು ಸರ್ಕಾರ ಕಡೆ ಏನು ಮನವಿ ಮಾಡ್ಕೊಳ್ತೀವಿ ಸರ್, ಇಷ್ಟರ ಸಲ ಮನವಿ ಮಾಡ್ಕೊಂಡೇವೆ ಸರ್. ಈ ಕಡೆ ಯಾರೂ ಗಮನ ಹರಿಸಿಲ್ಲ. ಬೇರೆ ಕಡೆ ಎಲ್ಲ ಅಲ್ಲೇ ಬೇಕಾದಂಗೆ ಫಂಡ್ ತೊಗೊಂಬಂದು ಎಲ್ಲ ರಿಪೇರಿ ಮಾಡ್ತಾರೆ ಸರ್. ರೈತರಿಗೂ ಅನುಕೂಲ ಆಗುವಂಗೆ ಆದಷ್ಟು ಬೇಗ ಇದನ್ನ ಹೊಸ ಬ್ಯಾರೇಜ್ ಕಟ್ಟಿ ನಮಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಬೇಡಿಕೆ ಮಾಡ್ತೀವಿ. ಅಳ್ಳಾವರ, ಕಿತ್ತೂರು ಹಾಗೂ ಹಳಿಯಾಳ ತಾಲೂಕುಗಳಿಗೆ ಈಗ ಡೌಗಿ ನಾಲವೇ ಆಧಾರವಾಗಿತ್ತು. ಆದ್ರೆ ಇದೀಗ ಮುಂಗಾರು ಮಂಕಾದ ಹಿನ್ನೆಲೆಯಲ್ಲಿ ನಾಲೆಯಲ್ಲಿರುವಂತಹ ಇರುವ ನೀರು ಕೂಡ ಹರಿದು ಹೋಗ್ತಿದೆ. ಇದರಿಂದ ಕೃಷಿ ಚಟುವಟಿಕೆಗಳಿಗೂ ದೊಡ್ಡ ಹೊಡೆತ ಬಿದ್ದಿದೆ. ಬ್ಯಾರೇಜ್ ಹಾನಿಯಾಗಿರೋದ್ರಿಂದ ನಾಲಾ ದಾಟಿ ಜಮೀನುಗಳಿಗೆ ತೆರಳೋದು ಕಷ್ಟವಾಗಿದೆ. ಹಲವು ಬಾರಿ ಶಾಸಕ ಸಂತೋಷ್ ಲಾಡ್ಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ವಂತೆ. ಸುಮಾರು ಅಂದ್ರೆ ಒಂದು 800ರಿಂದ 900 ಎಕರೆ ಹೊಲಗಳು ಅದಾವ್ರಿ. ಇಲ್ಲ ಎಲ್ಲ ರೈತರದು ಇದು ನೀರು ನಿಂದಿರ್ತಿತ್ತಲ್ರಿ. ಆ ಟೈಮ್ದಾಗ ಎಲ್ಲ ಬೋರ್ವೆಲ್ ಅದು ಚಾರ್ಜ್ ಆಗ್ತಿದ್ವು. ಈಗ ಬರ್ತಾ ಬೋರ್ ಅದು ಚಾರ್ಜ್ ಆಗ್ತಿದ್ವು. ಇದೇನು 2019ಕ್ಕೆಲ್ಲ ಇದು ಪ್ರವಾಹ ಬಂದ ಏನು ಕೊಚ್ಚಿ ಹೋಗಿತ್ತಾರಲ್ಲ ನೀರ, ಅವಾಗಿಂದೆಲ್ಲ ಅದ ಪೂರ್ತಿ ಎಲ್ಲ ನುಕ್ಸಾನ್ ಆಗಿದ್ರಿ. ಇದು ಈ ವರ್ಷ ಮಳೆನೂ ಇಲ್ಲ, ಮತ್ತು ಅದಕ್ಕೆ ಈಗೆಲ್ಲ ಅದಕ್ಕೆ ಭಾಳ ಕಷ್ಟ ಐತ್ರಿ. ಇದು ಇನ್ಮ್ಯಾಗಿಂದ್ರೆ ಅದಕ್ಕೆ ಸರ್ಕಾರ ಹತ್ರ ಇಷ್ಟ ರೀ ಮಾಡಿಗೆ ನಮಗೆ ಆದಷ್ಟು ಬೇಗ ಇದರದ ಪರಿಹಾರ ಮಾಡಿಕೊಟ್ರೆ ಭಾಳ ಚಲೋ ಅದ. ಏನು ಡೌಗಿ ನಾಲಾ ಕೊಚ್ಕೊಂಡು ಹೋದ್ಮೇಲೆ ಇಲ್ಲಿ ರೈತರಿಗೆ ಭಾಳ ಅನಾನುಕೂಲ ಆಗಿತ್ತು ರೀ. ಇದಕ್ಕಿಂತ ಮೊದಲು ಇಲ್ಲಿ ರೈತರಿಗೆ ಭಾಳ ಅನುಕೂಲ ಇತ್ತು. ಆಮೇಲೆ ಜಾನುವಾರುಗಳಿಗೂ ಇಲ್ಲಿ ನೀರು ಕುಡ್ಸಾಕತ್ತ ಎಲ್ಲ ಉಪಯೋಗ ಆಗ್ತಿತ್ತು. ಇವತ್ತೀಗ ಮಳೆಗಾಲ ಇದ್ದಾಗ ಎಲ್ಲ ಊರೊಳಗೆ ಸರಿ ನಡೀತಿರ್ತೈತಿ. ಬರಗಾಲ ಆತಂದ್ರೆ ಒಮ್ಮೆ ನಮಗೆ ಇಷ್ಟ ರೈತರಿಗೆ ತ್ರಾಸ ಆಗೈತಂದ್ರೆ ಈ ಒಂದು ಸರ್ಕಾರ ಐತಲ್ಲ ಇದನ್ನು ಆದಷ್ಟು ಬೇಗ ಈ ನಾಲಾನು ಹೊಸದಾಗಿ ಕಟ್ಟಿ ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊತೀವಿ. ಒಟ್ನಲ್ಲಿ ಅಳ್ಳಾವರದ ಜೀವನಾಡಿಯಾಗಿದ್ದ ಡೌಗಿ ನಾಲಾದ ಬ್ಯಾರೇಜ್ ಕಮ್ ಬ್ರಿಡ್ಜ್ ಹಾನಿಯಿಂದಾಗಿ ರೈತರು ಸಂಕಷ್ಟ ಪಡ್ತಿದ್ದಾರೆ. ಇನ್ನಾದರೂ ಸರ್ಕಾರ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಹೊಸ ಬ್ಯಾರೇಜ್ ಕಮ್ ಬ್ರಿಡ್ಜ್ ಅನ್ನ ನಿರ್ಮಿಸಬೇಕಿದೆ. ಮಂಜುನಾಥ್ ಯಡಹಳ್ಳಿ, ನ್ಯೂಸ್ 18 ಧಾರವಾಡ.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ 2019ರಲ್ಲಿ ಕೊಚ್ಕೊಂಡು ಹೋದ್ಮೇಲೆ ಈ ಬ್ಯಾರೇಜ್ ಅಧಿಕಾರಿಗಳು ಈ ಬಗ್ಗೆ ತುರ್ತಾಗಿ ಯಾಕೆ ಗಮನ ಕೊಡಲಿಲ್ಲ? ಅದಾದ್ಮೇಲೆ ರೈತರಿಗೆ ಮತ್ತೆ ಕುಡಿಯೋ ನೀರಿಗೆ ಜನ ಯಾವ ತರ ಪರದಾಟವನ್ನ ಪಡ್ತಾ ಇದ್ದಾರೆ ಎಸ್ಪೆಷಲಿ ಈ ವರ್ಷ? ಹೌದು ಶರ್ಮಿತಾ, ಈಗಾಗಲೇ ಕೂಡ ಅಳ್ನಾವರ ಪಟ್ಟಣದ ಸುತ್ತಮುತ್ತಲಿನ ಜಮೀನು ಇರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಕೃಷಿ ಚಟುವಟಿಕೆಗೆ ಜೀವನಾಡಿಯಾದಂತ ಏಕೈಕ ಆದಂತ ಏನು ಡೌಗಿ ನಾಲಾ ಅಂತ ಹೇಳ್ಬೋದು. ಈ ಡೌಗಿ ನಾಲಾ ಯಾಕಂತಂದ್ರೆ ಹಲವಾರು ಕಳೆದ 40 ವರ್ಷಗಳ ಹಿಂದೆ ಏನಂತಂದ್ರೆ ಬ್ಯಾರೇಜ್ ಕಮ್ ಬ್ರಿಡ್ಜ್ ನ ನಿರ್ಮಾಣ ಮಾಡಿತ್ತು. ಆದ್ರೆ 2019ರಲ್ಲಿ ಬರೆದಂತ ಬೃಹತ್ ಪ್ರವಾಹದಿಂದ ಇಡೀ ಏನು ಬ್ರಿಡ್ಜ್ ಏಕಾಏಕಿಯಾಗಿ ಕೊಚ್ಕೊಂಡು ಒಂದು ಭಾಗ ಕೊಚ್ಕೊಂಡು ಹೋಗ್ತಿದೆ. ಈಗ ಇದರಿಂದ ಕೂಡ ಸಂಪೂರ್ಣವಾಗಿ ಏನಂತಂದ್ರೆ ಬ್ಯಾರೇಜ್ ಕಮ್ ಬ್ರಿಡ್ಜ್ ನಲ್ಲಿ ಇರುವಂತಹ ಅಪಾರ ಪ್ರಮಾಣದ ನೀರು ಈಗ ಪೋಲಾಗ್ತದೆ ಅಂತ ಹೇಳ್ಬೋದು. ಮುಂಗಾರಿನಲ್ಲಿ ಮಳೆಗಾಲದಲ್ಲಿ ಸುರಿದಂತ ಅಪಾರ ಪ್ರಮಾಣದ ಮಳೆ ನೀರನ್ನ ಸಂಗ್ರಹಣ ಮಾಡ್ಲಾಗ್ತಾ ಇತ್ತು. ಆ ಬ್ರಿಡ್ಜ್ ನಲ್ಲಿ ಸಂಗ್ರಹವಂತ ನೀರಿನಿಂದ ಸುತ್ತಮುತ್ತಲಿನ 1000ಕ್ಕೂ ಅಧಿಕ ಏನಂತಂದ್ರೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾ ಇದ್ವು. ಜೊತೆಗೆ ಒಂದು 800-900 ಎಕರೆ ಜಮೀನುಗಳು ನೀರಾವರಿಯನ್ನ ಕಲ್ಪಿಸಲಾಗ್ತಾ ಇತ್ತು. ಆದ್ರೆ ಏಕಾಏಕಿ ಅಂತ ಪ್ರವಾಹಕ್ಕೆ ಸಿಲುಕದಂತ ಈ ಏನು ಬ್ರಿಡ್ಜ್ ಈಗಾಗಲೇ ಕೊಚ್ಚಿರೋದ್ರಿಂದ ಒಂದು ಹನಿ ನೀರು ಕೂಡ ಅಲ್ಲಿ ಸಂಗ್ರಹ ಆಗ್ತಾ ಇಲ್ಲ. ಈ ವಿಚಾರವಾಗಿ ಈಗಾಗಲೇ 2019ರಿಂದ ಈವರೆಗೂ ಕೂಡ ರೈತರಿರ್ಬೋದು, ಸ್ಥಳೀಯರು ಕೂಡ ಏನಂತಂದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿರ್ಬೋದು, ಏನಂತಂದ್ರೆ ಕ್ಷೇತ್ರದ ಶಾಸಕರಂತ ಸಂತೋಷ್ ಲಾಡ್ ಅವರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಅಳ್ನಾವರಕ್ಕೆ ಈ ಮೊದಲು ಕೂಡ ಏನಂತಂದ್ರೆ ಇಡೀ ಅಳ್ನಾವರ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಿಗೆ ಡೌಗಿ ನಾಲೆಯಾದ ನೀರನ್ನ ಕುಡಿಯೋಕೆ ಬಳಕೆ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಏನು ಕಾಳಿ ನದಿಯಿಂದ ಅಳ್ನಾವರ ಪಟ್ಟಣಕ್ಕೆ ಕುಡಿಯೋ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಈಗಾಗಲೇ ಕೂಡ ಈ ಡೌಗಿ ನಾಲಾ ಏನು ಬ್ಯಾರೇಜ್ ಕಮ್ ನಿರ್ಮಾಣ ಮಾಡೋಕೆ ಒಂದ್ ಕಡೆ ನಿರ್ಲಕ್ಷ್ಯ ತೋರಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅಂತಾರೆ. ಆದ್ರೆ ಕೃಷಿ ಚಟುವಟಿಕೆಗೆ ಪ್ರಮುಖವಾಗಿ ಬಿಟ್ಟಂತ ನೀರಿರ್ಬೋದು, ಜೊತೆಗೆ ಅಂತರ್ಜಲವನ್ನ ಹೆಚ್ಚಳ ಮಾಡೋಕೆ ಏನಂತಂದ್ರೆ ಡೌಗಿ ನಾಲೆಯ ನೀರನ್ನ ತಡೆಯೋದು ಕೂಡ ಅಷ್ಟೇ ಪ್ರಮುಖ ಅಂತ ವಿಷಯವಾಗಿದೆ ಅಂತ ಎಲ್ಲ ಸ್ಥಳೀಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಸಂಬಂಧಪಟ್ಟಂತ ಇಲಾಖೆ ಇರ್ಬೋದು, ಈ ಕ್ಷೇತ್ರದ ಶಾಸಕರು ಕೂಡ ಇತ್ತ ಗಮನ ಹರಿಸಿದ್ರೆ. ಯಾಕಂತಂದ್ರೆ 2019ರಲ್ಲೇ ಕೊಚ್ಚುವುದಂತ ಬ್ಯಾರೇಜ್ ಕಮ್ ಬ್ರಿಡ್ಜ್ ಅನ್ನ ಈವರೆಗೂ ಕೂಡ ರಿಪೇರಿ ಇರ್ಬೋದು, ಜೊತೆಗೆ ಹೊಸ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡೋಕ್ಕೂ ಕೂಡ ಮುಂದಾಗದೇ ಇರುವುದು ಕೂಡ ಇಲ್ಲಿಯ ಸ್ಥಳೀಯ ರೈತರಿಗೆ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನಾದ್ರೂ ಕೂಡ ಏನಂತಂದ್ರೆ ಸರ್ಕಾರ ಇತ್ತ ಗಮನ ಹರಿಸಿದೆ. ಯಾಕಂತಂದ್ರೆ ಒಂದ್ ಕಡೆ ಗ್ಯಾರಂಟಿ ಇರ್ಬೋದು, ಹಲವಾರು ಯೋಜನೆಗಳಿಗೆ ಪೋಲ್ ಮಾಡಂತ ಅನುದಾನವನ್ನ ಒಂದ್ ಕಡೆ ಕೃಷಿಗೆ ಚಟುವಟಿಕೆ ಇರ್ಬೋದು, ಜೊತೆಗೆ ಎಮರ್ಜೆನ್ಸಿ ಅಳ್ನಾವರ ಪಟ್ಟಣಕ್ಕೆ ಕುಡಿಯುವ ನೀರನ್ನ ಬಳಕೆ ಮಾಡೋಕ್ಕೂ ಕೂಡ ಏಕೈಕವಾದಂತಹ ಜೀವನಾಡಿಯಾಗಿರೋದು ಈ ಡೌಗಿ ನಾಲಾ ಆಗಿದೆ. ಈ ಡೌಗಿ ನಾಲಾ ನೀರನ್ನ ತಡೆಯೋಕೆ ಏನಂತಂದ್ರೆ ನೂತನವಾದಂತಹ ಬ್ರಿಡ್ಜ್ ಅನ್ನ ಮತ್ತು ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡೋಕೆ ಮುಂದಾಗಬೇಕೆಂಬುದು ಕೂಡ ಸ್ಥಳೀಯ ರೈತರದ್ದು ಒತ್ತಾಯ ಆಗಿದೆ ಅಂತ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಂಜುನಾಥ್. ಈ ಕ್ಷಣದ